ಸ್ನೇಹಿತರೆ, ನದಿ ತಟದಲ್ಲಿ ನಿಂತಿದ್ದ ಸುಂದರಿ ಗಂಗೆಯನ್ನು ಕಂಡು ಮೋಹಗೊಂಡ ಸಂತನು ಗಂಗೆಯ ಎಲ್ಲ ಷರತ್ತುಗಳನ್ನು ಒಪ್ಪಿ ಮದುವೆಯಾದ. ಅದರಲ್ಲೂ ಮುಖ್ಯವಾಗಿ ಅವಳ ಯಾವುದೇ ನಿರ್ಧಾರವನ್ನು ಪ್ರಶ್ನಿಸಬಾರದು ಎಂಬ ಷರತ್ತನ್ನು ಒಪ್ಪಿಕೊಂಡ ಸಂತನು. ಗಂಗೆ ತನ್ನ 7 ಮಕ್ಕಳನ್ನು ನದಿಗೆ ಅರ್ಪಿಸಿದ್ದಾಗ ದಿಕ್ಕಿಲ್ಲದ ಹಾಗೆ ನಿಂತು ನೋಡಬೇಕಾಯಿತು. ಆದರೆ ಅವಳು ತನ್ನ 8ನೇ ಕಂದನನ್ನು ತೆಗೆದು ನದಿಯ ಕಡೆಗೆ ಹೋದಾಗ ಅವನು ಇನ್ನು ತಡೆಯಲಾಗದೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಅವಳನ್ನು ಪ್ರಶ್ನೆ ಮಾಡುತ್ತಾನೆ. ಆ ಕಂದನನ್ನು ನೀರಿಗೆ ಎಸೆಯದ ಹಾಗೆ ತಡೆಯುತ್ತಾನೆ. ರಾಜ, ನೀನು ನಿನ್ನ ವಚನ ಭಂಗ ಮಾಡಿದೆ, ಇನ್ನು ನಾನು ನಿನ್ನೊಂದಿಗೆ ಇರಲ್ಲ ಎಂದು ಹೇಳಿದ ಗಂಗೆ ತಮ್ಮಿಬ್ಬರ ಪೂರ್ವಜನ್ಮದ ಕಥೆಯನ್ನು ಸಂತನ ಮುಂದೆ ಬಿಚ್ಚಿ ಇಡುತ್ತಾಳೆ. ದೇವಕನ್ಯೆಯಾದ ತಾನು ಭೂಮಿಗೆ ಬಂದು ಈ ಸಂತನ ಜೊತೆಗೆ ಸಂಸಾರ ಮಾಡಿದ್ದು ಯಾಕೆ ಅನ್ನೋದರ ಜೊತೆಗೆ ತನ್ನ 7 ಮಕ್ಕಳನ್ನು ನೀರಿಗೆ ಬಿಟ್ಟ ಕಥೆಯನ್ನು ವಿವರವಾಗಿ ಹೇಳುತ್ತಾಳೆ ಗಂಗೆ. ಇಷ್ಟಕ್ಕೂ ಚಂದ್ರವಂಶದ ರಾಜನನ್ನು ದೇವಗಂಗೆ ಮದುವೆಯಾಗಿದ್ದೇಕೆ? ಅದನ್ನು ನೋಡೋಣ ಬನ್ನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅದೊಂದು ದೇವಸಭಾ. ಗಹನವಾದ ವಿಷಯವೊಂದನ್ನು ಚರ್ಚೆ ಮಾಡಬೇಕೆಂದು ಇಂದ್ರ ತನ್ನ ಸಭಾಸದರನ್ನು, ತಪೋಸಾಧಕರನ್ನು, ಬ್ರಹ್ಮರ್ಷಿಗಳನ್ನು ಸಭೆಗೆ ಆಧರಿಸಿದ್ದ. ಆ ಸಭೆಯಲ್ಲಿ ರಾಜ ಮಹಾಭೀಷಿಕ ಕೂಡ ಒಬ್ಬ. ಅವನು ಸೂರ್ಯವಂಶದಲ್ಲಿ ಜನಿಸಿ 100 ಅಶ್ವಮೇಧ ರಾಜಸೂಯ ಯಾಗಗಳನ್ನು ಮಾಡಿ ಬ್ರಹ್ಮಲೋಕವನ್ನು ಪಡೆದಿದ್ದವನು. ಅವನನ್ನು ಕೂಡ ತನ್ನ ಆ ಸಭೆಗೆ ಆಹ್ವಾನಿಸಿದ. ಅದೇ ಸಮಯಕ್ಕೆ ದೇವಗಂಗೆ ಹಾಗೂ ಅಷ್ಟದಿಕ್ಪಾಲಕರು ಆ ಸಭೆಗೆ ಆಗಮಿಸಿದರು. ವಾಯುದೇವನ ಆಗಮನ ಆಗ್ತಿದ್ದ ಹಾಗೆ ಆ ಸಭೆಯಲ್ಲಿ ಬೀಸುವ ನವಿರಾದ ಗಾಳಿ ಗಂಗೆಯನ್ನು ಹಾಯ್ದು ಬರುವಾಗ ಆ ಸುಗಂಧವನ್ನು ಆಘ್ರಾಣಿಸಿದ ರಾಜ ಮಹಾಭೀಷಿಕ ಗಂಗೆಯ ಕಡೆ ತಿರುಗಿ ನೋಡ್ತಾನೆ. ಅಷ್ಟೇ, ಆ ಸೌಂದರ್ಯವನ್ನು ಕಂಡು ಮೂಕ ವಿಸ್ಮಿತನಾಗಿ ತಾನು ಎಲ್ಲಿದ್ದಾನೆ ಅನ್ನೋದನ್ನು ಕೂಡ ಮರೆತು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೂತ್ಬಿಡ್ತಾನೆ. ಅದು ಸಭಾ ಮರ್ಯಾದೆಯ ಉಲ್ಲಂಘನೆ. ಅಲ್ಲಿ ರಾಜ ಒಬ್ನೇ ಅಲ್ಲ, ಅವನನ್ನು ಕಂಡು ನಾಚಿ ತಲೆ ತಗ್ಗಿಸಿದ ಗಂಗೆ ಕೂಡ ಸಭಾ ಮರ್ಯಾದೆಗಳನ್ನು ಉಲ್ಲಂಘಿಸಿದ್ದು ಇಂದ್ರನ ಗಮನಕ್ಕೆ ಬಂತು. ಸಭಾಪತಿ ಇಂದ್ರ ಗಂಗೆಗೆ ಹಾಗೂ ಮಹಾಭೀಷಿಕನಿಗೆ ಇಬ್ಬರಿಗೂ ಭೂಲೋಕಕ್ಕೆ ಹೋಗುವಂತೆ ಶಾಪ ಕೊಡ್ತಾನೆ. ಅಲ್ಲಿ ಗಂಗೆಯ ತಪ್ಪೇನೂ ಇಲ್ಲದ ಕಾರಣ ಅವಳಿಗೆ ಕೆಲ ದಿನಗಳ ಕಾಲ ಭೂಲೋಕದಲ್ಲಿದ್ದು ಮತ್ತೆ ಇಂದ್ರಲೋಕಕ್ಕೆ ಬರುವ ಅವಕಾಶವನ್ನು ಕೊಡ್ತಾನೆ. ಈಗ ಶಾಪಗ್ರಸ್ತನಾದ ರಾಜ ಮಹಾಭೀಷಿಕ್ ಭೂಲೋಕದಲ್ಲಿ ಚಂದ್ರವಂಶದ ಅರಸ ಪ್ರದೀಪನ ಮಗನಾಗಿ ಜನ್ಮ ತಾಳ್ತಾನೆ. ಇನ್ನು ಗಂಗೆ ಭೂಮಿಯ ಕಡೆಗೆ ಬರುತ್ತಿರುವಾಗ ಆಕೆಗೆ ಚಿತ್ತಾಕ್ರಾಂತರಾಗಿ ನಿಂತು ಕಣ್ಣೀರು ಹಾಕುತ್ತಿರುವ ಅಷ್ಟವಸುಗಳು ಕಾಣಿಸ್ಕೊಳ್ತಾರೆ. ಗಂಗೆ ಅವರ ದುಃಖಕ್ಕೆ ಕಾರಣವೇನು ಅಂತ ಕೇಳ್ತಾಳೆ. ಅಲ್ಲಿ ಆಗಿದ್ದೇನೆಂದ್ರೆ, ಈ ಅಷ್ಟವಸುಗಳು ತಮ್ಮ ಪತ್ನಿಯರೊಂದಿಗೆ ಮೇರು ಪರ್ವತದಲ್ಲಿ ವಿಹರಿಸುತ್ತಿರುತ್ತಾರೆ. ಅವರಲ್ಲಿ ಒಬ್ಬನಾದ ತುನರ್ವಸು ಎಂಬುವನ ಪತ್ನಿ ಅಲ್ಲಿದ್ದ ಧೇನುವೊಂದನ್ನು ನೋಡಿ ಈ ಹಸುವಿನ ಹಾಲು ಕುಡಿದರೆ ಚಿರ ಯೌವನಿಗಳಾಗ್ತಾರೆ. ನನ್ನ ಗೆಳತಿಯೊಬ್ಬಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ, ಅವಳಿಗೆ ಈ ಹಸುವಿನ ಹಾಲು ಬೇಕು ಎಂದು ಕೇಳ್ತಾಳೆ. ಹೆಂಡತಿಯ ಬಯಕೆಯನ್ನು ತೀರಿಸದೇ ಇರಕ್ಕಾಗತ್ತಾ? ತುರುವಸುವಿನ ಸಹಾಯಕ್ಕೆ ಅವನ ಅಷ್ಟೂ ಸಹೋದರರು ಸಿದ್ಧರಾಗ್ತಾರೆ. ಆಗ ಅವರು ಕಣ್ಣು ಹಾಕಿದ್ದು ಮಹರ್ಷಿ ವಸಿಷ್ಠರ ಹೋಮಧೇನು ನಂದಿನಿಯ ಮೇಲೆ. ಈ ಅಷ್ಟವಸುಗಳು ವಶಿಷ್ಠರಿಲ್ಲದ ಸಮಯವನ್ನು ಸಾಧಿಸಿ ಆಶ್ರಮಕ್ಕೆ ಬಂದು ಆ ಧೇನುವನ್ನು ಕದ್ದೊಯ್ದು ಬಿಡ್ತಾರೆ. ಆ ನಂತರ ಆಶ್ರಮಕ್ಕೆ ಬಂದ ವಸಿಷ್ಠರು ಭೂಮಾತೆ ನಂದಿನಿ ಕಾಣದೇ ಇರುವುದನ್ನು ಕಂಡು ತಮ್ಮ ದಿವ್ಯ ದೃಷ್ಟಿಯಿಂದ ಏನಾಗಿದೆ ಎಂಬುದನ್ನು ತಿಳ್ಕೊಂತಾರೆ. ಲೋಭ ಮತ್ತು ಮೋಹಗಳಿಗೆ ದಾಸರಾದ ಆಶ್ರಮದ ದಿವ್ಯ ಧೇನುವನ್ನು ಅತಿಕ್ರಮವಾಗಿ ಕದ್ದೊಯ್ದು ಅಷ್ಟವಸುಗಳು ದೇವಲೋಕದಲ್ಲಿ ಉಳಿಯುವ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಭಾವಿಸಿರುವ ಋಷಿ ವಸಿಷ್ಠರು ಅಷ್ಟವಸುಗಳು ಭೂಲೋಕದಲ್ಲಿ ಮನುಷ್ಯರಾಗಿ ಜನ್ಮಿಸಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಇದು ಗೊತ್ತಾದ ವಸುಗಳು ದಿವ್ಯಧೇನುವಿನೊಂದಿಗೆ ಆಶ್ರಮಕ್ಕೆ ಬಂದು ಋಷಿವರ್ಯರ ಕ್ಷಮೆ ಕೇಳ್ತಾರೆ ಮತ್ತು ಅದನ್ನ ಕೊಂಡೊಯ್ದ ಕಾರಣವನ್ನು ವಿವರಿಸಿ ಹೇಳುತ್ತಾರೆ. ಆದರೆ ಅವರ ಉದ್ದೇಶ ಒಳ್ಳೆಯದಾಗಿದ್ದರೂ ಕೂಡ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವರು ತುಳಿದ ಮಾರ್ಗ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಶಾಪವನ್ನು ಅನುಭವಿಸಲೇಬೇಕು ಅನ್ನೋ ಮಹರ್ಷಿ ಅಷ್ಟವಸುಗಳ ಪೈಕಿ 7 ಜನ ಆದಷ್ಟು ಬೇಗ ದೇವಲೋಕಕ್ಕೆ ಹಿಂತಿರುಗ್ತಾರೆ. ಆದರೆ ಇದಕ್ಕೆಲ್ಲ ಮೂಲ ಕಾರಣನಾದ ತುರವಸು ಮಾತ್ರ ಭೂಲೋಕದಲ್ಲೇ ಚಿರಕಾಲ ಇರಲಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳುಹಿಸಿಕೊಡ್ತಾರೆ.
ಹೀಗೆ ಶಾಪವನ್ನು ಪಡೆದ ಅಷ್ಟವಸುಗಳು ಗಂಗೆಯ ಮುಂದೆ ಕಣ್ಣೀರು ಹಾಕಿಕೊಂಡು ಹೇಳ್ಕೊಂಡ್ರು, ತಮಗೆ ಭೂಲೋಕದಲ್ಲಿ ಜನ್ಮ ನೀಡುವ ಹಾಗೂ ಆ ಕೂಡಲೇ ರಾಗದ್ವೇಷಗಳಿಗೆ ಈಡಾಗದೆ ತಮ್ಮ ಜನ್ಮವನ್ನು ಅಂತ್ಯಗೊಳಿಸುವ ತಾಯಿಯನ್ನು ಹುಡುಕುತ್ತಿದ್ದೇವೆ ಅಂತ ಹೇಳ್ಕೊಂಡ್ರು ಅಷ್ಟವಸುಗಳು. ಹಾಗೆ ಹೇಳಿದ ನಂತರ ಗಂಗೆಯ ಬಗ್ಗೆ ಕೂಡ ವಿಚಾರಿಸ್ಕೊಳ್ತಾರೆ. ಆಕೆಯು ಕೂಡ ಶಾಪಗ್ರಸ್ತಳಾಗಿ ಭೂಲೋಕದ ಕಡೆಗೆ ಹೋಗುತ್ತಿರುವ ಕಾರಣ ತಮ್ಮ ಶಾಪ ವಿಮೋಚನೆಗೆ ಸಹಕರಿಸುವಂತೆ ಕೇಳ್ಕೊಂತಾರೆ. ಗಂಗೆ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾಳೆ. ಹೀಗಾಗಿಯೇ ದೇವಗಂಗೆ ಸಂತುವಿನ ಮದುವೆಯ ನಂತರ ಆಕೆಯ ಗರ್ಭದಲ್ಲಿ ಅಷ್ಟವಸುಗಳೇ ಒಬ್ಬೊಬ್ಬರಾಗಿ ಜನ್ಮ ತಳೆಯುವುದಕ್ಕೆ ಶುರು ಮಾಡ್ತಾರೆ. ಅಷ್ಟು ಜನರನ್ನು ನದಿಯಲ್ಲಿ ವಿಸರ್ಜನೆ ಮಾಡುವ ಮೂಲಕ ಅವರ ಶಾಪವನ್ನು ವಿಮೋಚನೆ ಮಾಡ್ತಾಳೆ. ಆದರೆ ತುರುವಸುವನ್ನು ನದಿಗೆ ಎಸೆಯುವಾಗ ಮಾತ್ರ ಶಂತನು ಮಹಾರಾಜ ತಡೆದು ನಿಲ್ಲಿಸಿದ. ಇಷ್ಟೆಲ್ಲ ವಿಷಯವನ್ನು ಶಂತನು ಮಹಾರಾಜನಿಗೆ ಹೇಳಿದ ಗಂಗೆ, ರಾಜ, ಈ ಮಗು ಇನ್ನು ಚಿರಕಾಲ ಭೂಮಿಯ ಮೇಲೆ ಬದುಕಬೇಕಾಗಿದೆ. ಹಾಗಾಗಿ ಇದನ್ನು ನಾನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಮುಂದೆ ಇವನಿಗೆ ಸೂಕ್ತ ಶಿಕ್ಷಣವನ್ನು ಕೊಡಿಸಿ ಇವನನ್ನು ನಿನಗೆ ತಂದೊಪ್ಪಿಸುತ್ತೇನೆ ಅಂತ ಹೇಳಿ ಶಂತನು ಚೇತರಿಸಿಕೊಳ್ಳುವ ಮುನ್ನಾನೆ ತನ್ನ ಕಂದನೊಂದಿಗೆ ಅಲ್ಲಿಂದ ಹೊರಟ್ಬಿಡ್ತಾಳೆ. ಹೀಗೆ ಅವತ್ತು ತನ್ನಿಂದ ದೂರ ಆದ ಗಂಗೆ ಅದೆಷ್ಟೋ ವರ್ಷಗಳಾದ್ವಲ್ಲ. ಈಗ ಅವಳು ಮತ್ತೆ ಅದೇ ಮುಸ್ಸಂಜೆಯಲ್ಲಿ ತನ್ನ ಮಗ ದೇವವ್ರತವನ್ನು ಕರೆದುಕೊಂಡು ಬಂದಿದ್ದಾಳೆ. ಅವಳು ಮತ್ತೆ ನನ್ನ ಜೊತೆ ಉಳಿದು ಬಿಟ್ರೆ ಜಗತ್ತು ಎಷ್ಟು ಸುಂದರವಾಗಿರುತ್ತಲ್ವಾ. ಇನ್ನಷ್ಟು ದಿನ ಮೊಗೆದು ಪ್ರೇಮಾಮೃತವನ್ನು ಕೊಟ್ಟಾಳ ಗಂಗೆ. ಶಂತುವಿನ ಮನಸ್ಸಲ್ಲಿ ಆಸೆಯ ಬೊಗ್ಗು ಚಿಮ್ಮೋದಕ್ಕೆ ಶುರು ಮಾಡ್ತು. ಅವನ ಕಣ್ಣುಗಳಲ್ಲಿ ಅದೆಂಥದ್ದೋ ದಿವ್ಯಾನಂದ. ಆದ್ರೆ ಆ ಬಗ್ಗೆ ಅವನಿನ್ನು ಬಾಯಿ ಬಿಟ್ಟಿರ್ಲಿಲ್ಲ. ಅಷ್ಟರಲ್ಲಿ ಗಂಗೆ, ಈ ನಿನ್ನ ಪುತ್ರನನ್ನು ಸಕಲ ವಿದ್ಯಾಪರಂಗತನನ್ನಾಗಿ ಮಾಡಿದ್ದೇನೆ. ಸರ್ವ ಶಿಕ್ಷಣಗಳೊಂದಿಗೆ ತೇಜೋವಂತನನ್ನಾಗಿ ಬೆಳೆದಿರುವ ಇವನನ್ನು ಸ್ವೀಕರಿಸು ರಾಜನ್. ನಾನು ಮತ್ತೆ ಸ್ವರ್ಗದ ಕಡೆಗೆ ಹೆಜ್ಜೆ ಹಾಕಬೇಕೆಂದು ವಿದಾಯದ ಮಾತುಗಳನ್ನು ಆಡಿಬಿಟ್ಟಳು ದೇವಗಂಗೆ. ತನ್ನ ಪುತ್ರ ಹಾಗೂ ಪತಿಗೆ ವಿದಾಯ ಹೇಳಿ ಅವಳು ಹೊರಟು ಹೋದ ಎಷ್ಟೋ ಸಮಯದ ನಂತರ ಶಂತನು ನಿಧಾನಕ್ಕೆ ಮತ್ತೆ ಚೇತರಿಸಿಕೊಂಡು ತನ್ನ ವಾರಸುದಾರನನ್ನು ಕರೆದುಕೊಂಡು ಅರಮನೆಯ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲಿ ಕೊನೆಗೊಂಡ ಶಂತನು ಮತ್ತು ದೇವಗಂಗೆಯರ ಪ್ರೇಮ ಮಹಾಭಾರತದ ಮಹಾಪರ್ವಕ್ಕೆ ಮುನ್ನುಡಿ ಬರೆದಿತ್ತು. ದೇವವ್ರತ ಅನ್ನೋ ಕಾರಣ ಜನ್ಮದ ಹುಟ್ಟಿಗೆಗೆ ಅದು ದಾರಿಯಾಗಿತ್ತು. ಮುಂದೆ ನಡೆಯಲಿರುವ ಮಹಾಸಂಗ್ರಾಮ ಹೊಂದಕ್ಕೆ ದೇವವ್ರತ ತಾನೇ ಕಾರಣನಾಗಿದ್ದ. ಅದಕ್ಕೂ ಒಂದು ಪ್ರೇಮ ಕಥೆಯ ಸ್ಕ್ರಿಪ್ಟ್ ಅನ್ನು ವಿಧಿ ಬರೆದಾಗಿತ್ತು. ಇಷ್ಟಕ್ಕೂ ಅದೇನು, ದೇವವ್ರತ ಮಹಾಭಾರತದ ಮಹಾನಾಶಕ್ಕೆ ಮೂಲ ಕಾರಣವಾಗಿದ್ದು ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.